ಟೈಮ್ ಕಾಂಪ್ಲೆಕ್ಸಿಟಿ ಅಂದರೆ ಏನು ರೀ? ಇದನ್ನು ಯಾಕೆ ಕಂಡು ಹಿಡಿದ್ರು, ಇದನ್ನು ಯಾಕೆ ಯೂಸ್ ಮಾಡ್ತಾರೆ, ಎಲ್ಲಿ ಯೂಸ್ ಮಾಡ್ತಾರೆ, ಆಮೇಲೆ ನಿಮ್ಗೆ ಯಾವುದೋ ಒಂದು ಪ್ರೋಗ್ರಾಮ್ ನೋಡಿದಾಗ ಅದ್ರದ್ದು ಟೈಮ್ ಕಾಂಪ್ಲೆಕ್ಸಿಟಿ ಹೆಂಗೆ ಕಂಡು ಹಿಡಿಬೇಕು, ಇದು ಭಾಳ ಇಂಪಾರ್ಟೆಂಟ್ ರೀ. ನೀವು ಏನಾರ ಹೈ ಸ್ಕೇಲ್ ಸಾಫ್ಟ್ವೇರ್ ಡೆವಲಪ್ ಮಾಡ್ಬೇಕಂದಿದ್ರಿ, ಟ್ವಿಟರ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಆಧಾರ ಇಂಥ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್, ಯು ಪಿ ಐ ಅಂತ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ನಾಗ ಮಿಲಿಯನ್ಸ್ ಆಫ್ ಟ್ರಾನ್ಸಾಕ್ಷನ್ ಆಗುತ್ತೆ ಪ್ರತಿದಿನ. ಅಂಥ ದೊಡ್ಡ ಪ್ರಾಜೆಕ್ಟ್ಸ್ ಒಳಗೆ ವರ್ಕ್ ಮಾಡುವಾಗ ನಿಮಗೆ ಟೈಮ್ ಕಾಂಪ್ಲೆಕ್ಸಿಟಿ ಬಗ್ಗೆ ಗೊತ್ತಿರಬೇಕು. ಆಮೇಲೆ ಪ್ರಾಡಕ್ಟ್ ಕಂಪ್ನೀಸ್ ಅದಾವಲ್ಲ, ಅಲ್ಲಿ ಎಲ್ಲ ಕಡೆ ಇಂಟರ್ವ್ಯೂ ಒಳಗೆ ನೀವು ಕೋಡ್ ಬರೆದ ಮೇಲೆ ಕೇಳ್ತಾರೆ ಇದ್ರದ್ದು ಏನಪ್ಪ ಟೈಮ್ ಕಾಂಪ್ಲೆಕ್ಸಿಟಿ ಅಂತ. ಇದು ಸುಮಾರು ಜನರಿಗೆ ನೀವು ಕಂಪ್ಯೂಟರ್ ಸೈನ್ಸ್ ಕಲಿಯಾಗ್ತಿದ್ರಂದ್ರೆ ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಅಲ್ಗೋರಿದಮ್ಸ್ ಒಳಗೆ ನಿಮಗೆ ಇದ್ದೇ ಇರುತ್ತೆ ಟೈಮ್ ಕಾಂಪ್ಲೆಕ್ಸಿಟಿ ಬಗ್ಗೆ. ಆದರೆ ಇದು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಜನರಿಗೆ ಕಷ್ಟ ಆಗುತ್ತೆ. ಅದಕ್ಕೆ ನಾ ಇವತ್ತು ನನ್ನದೇ ರೀತಿಯಲ್ಲಿ ಆದಷ್ಟು ನಿಮಗೆ ಇದನ್ನು ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಟೈಮ್ ಕಾಂಪ್ಲೆಕ್ಸಿಟಿ ನೋಡ್ರಿ, ಬೈ ಡೆಫಿನಿಷನ್ ಏನಂದ್ರೆ ಇದು ವೇ ಆಫ್ ಮೆಜರಿಂಗ್ ಹೌ ಲಾಂಗ್ ದಟ್ ಅಲ್ಗೋರಿದಮ್ ವಿಲ್ ಟೇಕ್ ಟು ಎಕ್ಸಿಕ್ಯೂಟ್. ಅಂದ್ರೆ ಒಂದು ನೀವು ಬರೆದಂಥ ಕೋಡು ಇರ್ಬೋದು ಅಥವಾ ಒಂದು ಅಲ್ಗೋರಿದಮ್ ಇರ್ಬೋದು. ಅಲ್ಗೋರಿದಮ್ ಅಂದ್ರೆ ಏನು ರೀ? ಸೀರೀಸ್ ಆಫ್ ಸ್ಟೆಪ್ಸ್ ಟು ಸಾಲ್ವ್ ದ ಪ್ರಾಬ್ಲಮ್. ಅಂದರೆ ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಅಥವಾ ಸೆಟ್ ಆಫ್ ಲಾಜಿಕ್ಗೆ ಆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಏನಿರುತ್ತಲ್ಲ ಅದಕ್ಕೆ ಅಲ್ಗೋರಿದಮ್ ಅಂತಾರೆ. ಅದು ಎಷ್ಟು ಟೈಮ್ ತೊಗೋಬೋದು ರನ್ ಆಗಾಕ, ಅದನ್ನು ಒಂದು ಮ್ಯಾಥಮೆಟಿಕಲ್ ಫಂಕ್ಷನ್ ಮುಖಾಂತರ ತೋರಿಸ್ತಾರೆ. ಅದು ಯಾಕೆ ಹಂಗೆ ತೋರಿಸ್ತಾರೆ, ಯಾಕೆ ಹಂಗೆ ತೋರಿಸ್ತಾರೆ ಅಂತ ಅದ್ರ ಬಗ್ಗೆ ನಿಮಗೆ ನಾನು ಡೀಟೇಲಾಗಿ ಹೇಳ್ತೀನಿ. ಟೈಮ್ ಕಾಂಪ್ಲೆಕ್ಸಿಟಿ ಏನಂದ್ರೆ ಆ ಅಲ್ಗೋರಿದಮ್ ಎಷ್ಟು ಟೈಮ್ ತೊಗೊಳ್ತೈತಿ ರನ್ ಆಗಾಕ ಅನ್ನೋ ಒಂದು ನೋಟೇಷನ್. ಇಷ್ಟು ನೀವೀಗ ಸದ್ಯಕ್ಕೆ ಅರ್ಥ ಮಾಡ್ಕೊಡ್ರಿ. ನಿಮಗೆ ಬಿಫೋರ್ ಟೈಮ್ ಕಾಂಪ್ಲೆಕ್ಸಿಟಿ ಅರ್ಥ ಮಾಡ್ಕೋಕ್ಕಿಂತ ಮೊದಲು ಒಂದು ಬೇರೆ ಅನಾಲಜಿ ಅಥವಾ ಬೇರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಏನಂತಂದ್ರೆ ನಾವು ಸುಮಾರು ಜನ ಈ ಥರ ಇದನ್ನು ನೋಡಿರ್ತೀವಿ, ವೇಯಿಂಗ್ ಮಷಿನ್ ನೋಡಿರ್ತೀವಿ ಅಥವಾ ತಕ್ಕಡಿ ನೋಡಿರ್ತೀವಿ. ಹಳೆ ತಕ್ಕಡಿನೂ ಅದಾವ, ಈಗೆಲ್ಲ ಡಿಜಿಟಲ್ ಬಂದವ. ನೀವು ಹೋಗಿ ಕಾಯಿಪಲ್ಲೆ ಇಟ್ರಿ ಅಂದ್ರೆ ನಿಮ್ಗೆ ಹೇಳುತ್ತೆ ವೇಟ್. ಅದ್ರೊಳಗೆ ನೀವೇನ ಕಲ್ಲು ಇಡ್ತೀರಲ್ಲ 1 kg, ಆ ಕಲ್ಲನ್ನು ಅದು ಕರೆಕ್ಟ್ 1 kg ಇದೆ ಅಂತ ಹೆಂಗೆ ನಮ್ಗೆ ಗೊತ್ತಾಗುತ್ತೆ? ಇದನ್ನು ಮಾಡೋಕೆ ಏನಂದ್ರೆ ಒಂದು ಸ್ಟ್ಯಾಂಡರ್ಡ್ SI ಯೂನಿಟ್ಸ್ ಅಂತೈತಿ. ಒಂದು ಪಾಶ್ಚಿಮಾತ್ಯ ದೇಶದೊಳಗೆ ಒಂದು ಜಾಗ ಒಳಗೆ ಯಾವುದೊಂದು ಸ್ಟ್ಯಾಂಡರ್ಡ್ 1 kg ಕಲ್ಲಿಟ್ಟಿದ್ರು. ಆಮೇಲೆ ಅದ್ರದ್ದು ಏನು ಮಾಡಿದ್ರು, ಈಕ್ವಲೆಂಟ್ ನಾವು ಈ ಕಡೆ ಎಲ್ಲ ರಾಷ್ಟ್ರದೊಳಗೆ ಒಂದೊಂದು ಕಾಪಿ ಮಾಡಿಕೊಂಡ್ರು. ಮುಖ್ಯವಾಗಿ ಎಲ್ಲೆಲ್ಲಿ ಬ್ರಿಟಿಷರು ಆಡಳಿತ ಮಾಡಿದ್ರು ಅಲ್ಲಿ. ಆಮೇಲೆ ಅಲ್ಲಿ ಸರ್ಕಾರ ಏನು ಮಾಡ್ತಂದ್ರೆ ಅದಕ್ಕೊಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಮಾಡಿ ಯಾರ್ಯಾರು ಈ ಕಲ್ಲುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಅವ್ರ ಮೇಲೆ ಒಂದು ನಿಗಾ ಇಟ್ಟಿತ್ತು ಅಥವಾ ಅವ್ರ ಮೇಲೆ ಒಂದು ಕಣ್ಣಿಡುತ್ತೆ, ರ್ಯಾಂಡಮ್ ಇನ್ಸ್ಪೆಕ್ಷನ್ ಮಾಡಿ ಚೆಕ್ ಮಾಡುತ್ತೆ. ಅದಾದಮೇಲೆ ಎಲ್ಲೆಲ್ಲಿ ಇದು ಅಂಗಡಿ ಒಳಗೆ ಅದನ್ನು ಯೂಸ್ ಮಾಡ್ತಾರಲ್ಲ ಅಲ್ಲೂ ರ್ಯಾಂಡಮಾಗಿ ರೇಡ್ ಮಾಡ್ತಿದ್ರು, ಹೋಗಿ ಅವಾಗವಾಗ ಚೆಕ್ ಮಾಡ್ತಿದ್ರು. ಎಷ್ಟೋ ಕಡೆ ನಾವು ಸಣ್ಣಾಗಿದ್ದಾಗ ನೋಡಿದ್ದೀವಿ, ಆ ಕಲ್ಲು ಇಟ್ಟಿರ್ತಾರೆ ಬಟ್ ಅದ್ರಾಗ ಏನಾರ ಗೊಂದಲ ಮಾಡಿರ್ತಾರೆ. ಅಷ್ಟೆಲ್ಲ ಮಾಡಿದಾಗ ಒಂದು ಸಮಾಜದೊಳಗೆ ಓಕೆ ಇದು 1 kg ಕಲ್ಲು ಅಂದ್ರೆ ಇದು ಇಷ್ಟೇ ತೂಕ ಇರಬೇಕು ಅನ್ನೋ ಒಂದು ಸ್ಟ್ಯಾಂಡರ್ಡೈಸೇಷನ್ ಆಗುತ್ತೆ. ಈ ಥರ ಸ್ಟ್ಯಾಂಡರ್ಡೈಸೇಷನ್ ಮಾಡೋಕ್ಕೆ ಭಾಳ ದುಡ್ಡು ಖರ್ಚಾಗುತ್ತೆ, ಭಾಳ ಮ್ಯಾನ್ ಪವರ್ ಬೇಕಾಗ್ತೈತಿ. ಮತ್ತು ಇದ್ರೊಳಗೆ ಲೂಪ್ ಹೋಲ್ಸ್ ಇರ್ತಾವೆ, ಕರೆಕ್ಟ್ ಒಂದೊಂದು ಸರಿ ಮ್ಯಾಚ್ ಆಗಲ್ಲ, ಇವೆಲ್ಲ ತೊಂದರೆಗಳದಾವೆ. ಹಂಗೆ ನಾವು ಒಂದು ಕಂಪ್ಯೂಟರ್ ಅಲ್ಗೋರಿದಮ್ ಬರೆದಿದ್ದು ಎಷ್ಟು ಫಾಸ್ಟ್ ರನ್ ಆಗ್ತೈತಿ ಅಂತ ಕಂಡು ಹಿಡಿಬೇಕಾಯ್ತಂದ್ರೆ ನಮ್ಮ ಹತ್ರ ಏನಾಗುತ್ತೆ, ಸೇಮ್ ಕಂಪ್ಯೂಟರ್ ಬೇಕು. ಅಂದರೆ ತೂಕ ಮಾಡೋಕೆ ಅದೇನು ತಕ್ಕಡಿ ಉದಾಹರಣೆ ಕೊಟ್ಟನಲ್ಲ, ಹಂಗೆ ಅದನ್ನು ನೀವು ಎಲ್ಲೇ ರನ್ ಮಾಡಿದ್ರು ಜಗತ್ತಿನಾಗ ಅದು ಕರೆಕ್ಟ್ ಟೈಮ್ ಬರಬೇಕು. ಹಂಗಂದ್ರೆ ನಾವು ಇಲ್ಲೂ ಏನು ಮಾಡಬೇಕಾಗ್ತಿತ್ತು, ಒಂದು ಸ್ಟ್ಯಾಂಡರ್ಡೈಸ್ಡ್ ಕಂಪ್ಯೂಟರ್ ಮಾಡಿ ಅದನ್ನೊಬ್ರು ಯಾರೋ ಗವರ್ನ್ ಮಾಡಿ ಅದನ್ನು ಎಲ್ಲ ಕಡೆ ಶಿಪ್ ಮಾಡಿ ಅದರದ್ದು ಕಾಪೀಸ್ ಮಾಡಿ ಬಹಳಷ್ಟು ದುಡ್ಡು ವೇಸ್ಟ್ ಆಗ್ತಿತ್ತು. ಅದಕ್ಕೆ ನೋಡಿರಿ, ಕಂಪ್ಯೂಟಿಂಗ್ ಡಿವೈಸ್ ಅಂದರೆ ಎಲ್ಲ ಅದಾವೆ. ನಿಮ್ಗೆ ಏನಂತಾರೆ, ಹಳೆ ಕಂಪ್ಯೂಟರ್ಸ್ ಅದಾವೆ, ಲ್ಯಾಪ್ಟಾಪ್ಸ್ ಅದಾವೆ, ಮೊಬೈಲ್ ಫೋನ್ಸ್ ಅದಾವೆ, ಈ ಥರ ಎಲ್ಲ ಇರ್ತಾವೆ. ಈಗ ಫಾರ್ ಎಕ್ಸಾಂಪಲ್ ಇದು ಕೋಡ್ ಐತಿ, ಇದು ಏನಂದ್ರೆ ಗೆಟ್ ಕಾಮನ್ ಫ್ರೆಂಡ್ಸ್. 2 ಫ್ರೆಂಡ್ಸ್ ಲಿಸ್ಟ್ ಐತಿ, ಆ ಫ್ರೆಂಡ್ಸದ್ದು IDs ಅದಾವೆ. ಅವು ಇಬ್ಬರು ನಡು ಕಾಮನ್ ಫ್ರೆಂಡ್ಸ್ ಯಾರು ಅದಾರ ಅಂತ ಕಂಡು ಹಿಡಿದು ಅದನ್ನು ರಿಟರ್ನ್ ಮಾಡಬೇಕು. ಈ ಫಂಕ್ಷನ್ ಎಷ್ಟು ಟೈಮ್ ತೊಗೊಳ್ತೈತಿ ರನ್ ಆಗಾಕ? ಫೋನ್ಯಾಗ ಎಷ್ಟು ತೊಗೋತೈತಿ, ಲ್ಯಾಪ್ಟಾಪ್ನಾಗ ಎಷ್ಟು ತೊಗೋತೈತಿ, ಅಥವಾ ಸರ್ವರ್ನಾಗ ಎಷ್ಟು ತೊಗೊಳ್ತೈತಿ? ಈ ಥರ ನಾವು ಮಾಡ್ಕೊತ ಹೋದ್ವಿ ಅಂದರೆ ಇಟ್ ವಿಲ್ ವೇರಿ ಫ್ರಮ್ ಸಿಸ್ಟಮ್ ಟು ಸಿಸ್ಟಮ್. ಆಮೇಲೆ ಅದ್ರೊಳಗೆ ಏನಾರ ಬೇರೆ ನೀವು ಸಾಂಗಿಂಗ್ ಪ್ಲೇ ಮಾಡತ್ತಿದ್ರಿ ಅಂದರೆ ಇನ್ನೂ ಕಷ್ಟ. ಒಬ್ಬೊಬ್ಬರು ಬೇರೆ ಅಪ್ಲಿಕೇಶನ್ ಓಪನ್ ಮಾಡಿಟ್ಟಿದ್ರೆ ಅಂದ್ರೆ ಅವಾಗ ಟೈಮ್ ಡಿವಿಷನ್ ಆಗಿಬಿಡುತ್ತೆ ಎರಡೂದ್ರ ನಡು. ಸೊ ಅವಾಗೇನು ಅರ್ಥ ಆಯ್ತು ಅಂದರೆ ಈ ಥರ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ. ಇದನ್ನು ಮತ್ತು ಈ ಥರ ಮಾಡೋ ಅವಶ್ಯಕತೆಯೂ ಇಲ್ಲ. ಇದನ್ನು ಒಂದು ಇದನ್ನೊಂದು ಮ್ಯಾಥಮೆಟಿಕಲ್ ಅಥವಾ ಸೈಂಟಿಫಿಕ್ ವೇ ಒಳಗೆ ನಾವು ಮಾಡ್ಬೋದು ವಿತೌಟ್ ಯೂಸಿಂಗ್ ಎನಿ ಡಿವೈಸ್ ಅಂತ ಕಂಡು ಹಿಡಿದ್ರು. ಅದನ್ನು ಮಾಡುವಂಥ ಟೆಕ್ನಿಕ್ಕಿಗೇನು ಏನಂತಾರಂದ್ರೆ ಟೈಮ್ ಕಾಂಪ್ಲೆಕ್ಸಿಟಿ ಅಂತಾರೆ. ಹಾಗಿದ್ರೆ ಟೈಮ್ ಕಾಂಪ್ಲೆಕ್ಸಿಟಿ ಯಾವ ಥರ ಐಡೆಂಟಿಫೈ ಮಾಡ್ತಾರೆ, ಅದ್ರ ಪ್ರೊಸೀಜರ್ ಏನೈತಿ, ಪ್ರಾಸೆಸ್ ಏನೈತಿ ಅಂತ ಅರ್ಥ ಮಾಡ್ಕೊಂಡು ಬರ್ರಿ. ಫಸ್ಟ್ ಪ್ರೊಸೆಸ್ ಏನೈತೆ ಅಂದ್ರೆ ಐಡೆಂಟಿಫೈ ದ ಬೇಸಿಕ್ ಆಪ್ರೇಷನ್ಸ್. ನೀವೊಂದು ಕೋಡ್ ನೋಡಿದ್ರಿ ಅಂದ್ರೆ ಅದ್ರಾಗ ಮೇನ್ ಏನೇನು ಆಪ್ರೇಷನ್ ಅದಾವು, ನೀವು ರೀಡ್ ಮಾಡಾಕ್ತೀರೇನು, ಅದನ್ನು ಆ್ಯಡ್ ಮಾಡಾಕ್ತೀರೇನು, ಇನ್ನೊಂದು ಲಿಸ್ಟ್ ಕ್ರಿಯೇಟ್ ಮಾಡಾಕ್ತೀರೇನು, ಫಸ್ಟ್ ಏನಂದ್ರೆ ಬೇಸಿಕ್ ಆಪ್ರೇಷನ್ಸ್ ಆ ಕೋಡ್ನಾಗಿಂದ ಐಡೆಂಟಿಫೈ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಏನಂದ್ರೆ ಕೌಂಟ್ ದ ಬೇಸಿಕ್ ಆಪ್ರೇಷನ್ಸ್. ಅಂದ್ರೆ
ಒಂದು ಕೆಲಸ ನೀವು ಎಷ್ಟು ಸರಿ ರಿಪೀಟ್ ಮಾಡತ್ತೀರಿ ಅದನ್ನು ಕೌಂಟ್ ಮಾಡಬೇಕು. ಓಕೆ. ಥರ್ಡ್ದು ಎಕ್ಸ್ಪ್ರೆಸ್ ದ ಕೌಂಟ್ ಆ್ಯಸ್ ಅ ಫಂಕ್ಷನ್. ಈಗ ನೀವು ನೋಡಿರಿ, ಅದು ಏನಂದ್ರೆ 10 ಎಲಿಮೆಂಟ್ ಇರ್ಬೋದು ಕೋಡ್ನ್ಯಾಗ, ಅದು ಇನ್ಪುಟ್ 10 ಇರ್ಬೋದು, ನಾಳೆ 100 ಇರ್ಬೋದು, ಅಥವಾ 1 ಮಿಲಿಯನ್ ಇರ್ಬೋದು. ಸೊ ನೀವು ಆ ಕೌಂಟನ್ನು ಮ್ಯಾಥಮೆಟಿಕಲ್ ಫಂಕ್ಷನ್ ಮುಖಾಂತರ, ಅಂದ್ರೆ ಎಫ್ ಆಫ್ ಎನ್ ಅಂತೀವಿ, ಆ ಮ್ಯಾಥಮೆಟಿಕಲ್ ಫಂಕ್ಷನ್ ಮುಖಾಂತರ ನೀವು ಡಿನೋಟ್ ಮಾಡಿರಿ. ಸಿಂಪ್ಲಿಫೈ ದ ಫಂಕ್ಷನ್ ಬೈ ಕೀಪಿಂಗ್ ದ ಡಾಮಿನೆಂಟ್ ಟರ್ಮ್ಸ್ ವಿಚ್ ಇಸ್ ದ ಟರ್ಮ್ ದಟ್ ಗ್ರೋಸ್ ದ ಫಾಸ್ಟೆಸ್ಟ್ ಆಸ್ ಎನ್ ಇನ್ಕ್ರೀಸಸ್. ಇದರ ಅರ್ಥ, ನೀವು ಆ ಮ್ಯಾಥಮೆಟಿಕಲ್ ಫಂಕ್ಷನ್ ಬರೆದಿರ್ತೀರಲ್ಲ, ಅದ್ರೊಳಗೆ ನೋಡ್ರಿ, ಒಂದು ಎನ್ ಟೈಮ್ ತೊಗೊಳ್ಬೋದು, ಇನ್ನೊಂದು ಎನ್ ಸ್ಕ್ವೇರ್ ತೊಗೋಬೋದು, ಇನ್ನೊಂದು n+1 ತೊಗೋಬೋದು. ಅದ್ರೊಳಗೆ ಅವು ಬ್ಯಾರೆದು ಎಲ್ಲ ಬಿಟ್ಟು ಡಾಮಿನೆಂಟ್ ಯಾವುದೈತಿ, ಈಗ ಎನ್ ಸ್ಕ್ವೇರು ಮತ್ತು ಎನ್ ಇತ್ತಂದ್ರೆ ಡಾಮಿನೆಂಟ್ ಯಾವುದು ಆಗತ್ತೆ ರೀ? ಎನ್ ಸ್ಕ್ವೇರ್ ಆಗುತ್ತೆ. n² 2 n ವರ್ಸಸ್ ಎನ್ ಸ್ಕ್ವೇರ್ ಒಳಗೆ 2 n ಡಾಮಿನೇಟ್ ಆಗುತ್ತೆ. ಸೊ ಅವಾಗ ಯಾವುದು ಡಾಮಿನೆಂಟ್ ಫ್ಯಾಕ್ಟರ್ ಐತಲ್ಲ, ಯಾವುದು ಜಾಸ್ತಿ ಟೈಮ್ ತೊಗೋವಂಥ ಕೆಲಸ ಐತಲ್ಲ, ಯಾವುದು ನೀವು ಜಾಸ್ತಿ ಸರಿ ರಿಪಿಟೇಟಿವ್ ಮಾಡತ್ತೀರಲ್ಲ, ಅದು ಡಾಮಿನೆಂಟ್ ಆಗುತ್ತೆ. ಸೊ ಅವಾಗ ಬರೀ ಅದನ್ನು ಮಾತ್ರ ಕನ್ಸಿಡರ್ ಮಾಡಿರಿ ಅಂತ ಹೇಳ್ತಾರೆ. ದೆನ್ ರಿಪ್ರೆಸೆಂಟ್ ದಿಸ್ ಯೂಸಿಂಗ್ ದ ಬಿಗ್ ಓ ನೋಟೇಷನ್. ಸೊ ಈ 5 ಸ್ಟೆಪ್ಗಳನ್ನು ನೀವು ಫಿಲ್ಟ್ರೇಷನ್ ಮುಖಾಂತರ ಮಾಡ್ತಾ ಹೋಗಿ ಫೈನಲಿ ವಿಲ್ ನೋ ವಾಟ್ ಈಸ್ ದ ಡಾಮಿನೆಂಟ್ ಎಕ್ಸ್ಪ್ರೆಷನ್, ಆ್ಯಂಡ್ ಅದನ್ನು ನೀವು ಬಿಗ್ ಓ ನೋಟೇಷನ್ ಒಳಗೆ ಬರೀರಿ. ಇದನ್ನು ನೀವು ಎಕ್ಸಾಂಪಲ್ ಮುಖಾಂತರ ನೋಡಿದಾಗ ನಿಮ್ಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಈಗ ಉದಾಹರಣೆಗೆ ಇದೊಂದು ಅರೇ ಐತೆ ಅಂತ ತಿಳ್ಕೊರಿ, ಇಂಟೀಜರ್ ಅರೇ ಅಥವಾ ಇಂಟೀಜರ್ ಲಿಸ್ಟ್ ಪೈಥಾನ್ದಾಗಿದ್ದರೆ ಅಂದ್ರೆ, ಈ ಅರೇದು ಇಂಡೆಕ್ಸ್ ಇಲ್ಲಿದೆ, ಇದ್ರದ್ದು ವ್ಯಾಲ್ಯೂಸ್ ಇಲ್ಲದಾವ. ಈಗ ನನಗೆ ಏನಾರ 5th ಇಂಡೆಕ್ಸ್ನಾಗಿರುವಂಥ ವ್ಯಾಲ್ಯೂ ಬೇಕಿತ್ತು ಅಂದ್ರೆ, ಈ 5th ಇಂಡೆಕ್ಸ್ದೊಳಗೆ ಏನು ವ್ಯಾಲ್ಯೂ ಐತಲ್ಲ ಅದನ್ನು ರಿಟ್ರೀವ್ ಮಾಡಬೇಕಾಗಿತ್ತು ಅರೇ ಒಳಗಿಂದ. ಆವಾಗ ನಾ ಇಲ್ಲಿ ಮ್ಯಾಲಿಂದ ಹಿಡಿದು ಹಿಂಗೆ ಒಂದೊಂದು ರೀಡ್ ಮಾಡ್ಕೋತ ಹೋಗುವಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನನಗೆ ಆಲ್ರೆಡಿ ಗೊತ್ತೈತಿ ಏನಂದ್ರೆ 5th ಇಂಡೆಕ್ಸ್ನಾಗಿಂದ ವ್ಯಾಲ್ಯೂ ಬೇಕಾಗೈತೆ ಅಂತ. ಅವಾಗ ನಾವು ಕೋಡ್ ಹೆಂಗೆ ಬರಿತೀವಿ? ಈ ಥರ ನಂಬರ್ಸ್ ಆಫ್ 5 ಅಂತಂದು. ಈಗ ಇದ್ರದ್ದು ಅರೇದ ಹೆಸರು ನಂಬರ್ಸ್ ಐತಂತ ತಿಳ್ಕೊರಿ. ನಂಬರ್ಸ್ ಆಫ್ 5 ಅಂದ್ರಿ ಅಂದ್ರೆ ನಿಮಗೆ ಇದ್ರೊಳಗೆ ಏನು ವ್ಯಾಲ್ಯೂ ಐತಲ್ಲ ಸಿಗುತ್ತೆ. ಅವಾಗ ಡೈರೆಕ್ಟ್ಲಿ ಏನಾಗುತ್ತಂದ್ರೆ ಈ ಇಂಡೆಕ್ಸ್ದೊಳಗೆ ಹೋಗಿ ಈ ವ್ಯಾಲ್ಯೂನ ರೀಡ್ ಮಾಡಿ ಬರುತ್ತೆ. ಇದು ನೀವು ಯಾರು ಅರೇಸ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಲ್ಲ, ನಿಮಗೆ ಕಾನ್ಸೆಪ್ಟ್ ಗೊತ್ತಿರುತ್ತೆ, ನಿಮಗೆ ಇದು ಗೊತ್ತಾಗುತ್ತೆ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತಂದು. ಇದ್ರ ಬಗ್ಗೆ ನಾವು ಬೇರೆ ಅರೇಸ್ದು ವಿಡಿಯೋ ಮಾಡ್ತೀವಲ್ಲ ಅವಾಗ ಎಕ್ಸ್ಪ್ಲೇನ್ ಮಾಡ್ತೀವಿ. ಇಲ್ಲಿ ನೀವು 5th ಎಲಿಮೆಂಟರ ರೀಡ್ ಮಾಡಿರಿ, 2nd ಮಾಡಿರಿ, 0th ಮಾಡಿರಿ, 3rd ಮಾಡಿರಿ, ಯಾವುದೇ ಮಾಡಿದ್ರೂ ಸಹಿತ ಒಂದೇ ಒಂದು ಇನ್ಸ್ಟ್ರಕ್ಷನ್ ಒಳಗನ ನೀವು ಅದನ್ನು ರಿಟ್ರೀವ್ ಮಾಡ್ಬೋದು. ಹೀಗಾಗಿ ಇಲ್ಲೇನಾಗುತ್ತೆ, ಟೈಮ್ ಇರೋದು ಕಾನ್ಸ್ಟಂಟ್ ಇದೆ. ಇದು ಕಾನ್ಸ್ಟಂಟ್ ಇರೋದ್ರಿಂದ ಇದನ್ನು ಟೈಮ್ ಕಾಂಪ್ಲೆಕ್ಸಿಟಿ ಒಳಗೆ ಏನಂತ ಬರೀತಾರೆ ಅಂದ್ರೆ ಬಿಗ್ ಓ ಆಫ್ 1 ಅಂತ ಬರೀತಾರೆ. ಇದ್ರೊಳಗೆ 5 ಎಲಿಮೆಂಟ್ ಇದ್ರೂ ಇಷ್ಟೇ ಇರುತ್ತೆ, 5 ಬದಲಿ 1000 ಇದ್ರೂ ಇಷ್ಟೇ ಇರುತ್ತೆ, ಅಥವಾ 1 ಮಿಲಿಯನ್ ಇದ್ರೂ ಇಷ್ಟೇ ಇರುತ್ತೆ. ಯಾಕಂದ್ರೆ ನೀವು ಡೈರೆಕ್ಟ್ ಅದರ ID ನೋಡಿ ಅಥವಾ ಇಂಡೆಕ್ಸ್ ನೋಡಿ ರಿಟ್ರೀವ್ ಮಾಡತ್ತೀರಿ. ಈಗ ನೆಕ್ಸ್ಟ್ ಉದಾಹರಣೆ ಲೀನಿಯರ್ ಸರ್ಚ್. ಇಲ್ಲಿ ನಾವು ಒಂದು ಅರೇ ಐತಿ ಅಥವಾ ಒಂದು ನಂಬರ್ಸ್ ಲಿಸ್ಟ್ ಐತಿ, ಆದ್ರೆ ಈ ಲಿಸ್ಟ್ ಏನೈತಂದ್ರೆ ಸಾರ್ಟೆಡ್ ಐತಿ. ಈಗ ಕರೆಂಟ್ಲಿ ಲಿಸ್ಟ್ ನೋಡಿದ್ರೆ ಅಂದರೆ ಇದು ಇನ್ಕ್ರೀಸಿಂಗ್ ಆರ್ಡರ್ನಾಗ ಸಾರ್ಟೆಡ್ ಐತಿ. ಈ ಲಿಸ್ಟ್ದೊಳಗೆ ನಾವೊಂದು ಎಲಿಮೆಂಟ್ ಹುಡುಕಾಗ್ತೇವೆ, ಏನು ಕೀ = 9. ಇದನ್ನು ಹುಡುಕ್ಬೇಕಾದ್ರೆ ನೀವು ಹೆಂಗೆ ಹುಡುಕ್ಬೋದು? ಒಂದೇನು ಇಲ್ಲಿಂದ ಸ್ಟಾರ್ಟ್ ಮಾಡಿ ಒಂದೊಂದು ಈ ಥರ ಲೀನಿಯರಾಗಿ ಹುಡ್ಕೊಂತ ಹೋಗ್ಬೋದು. ಈ ಥರ ಹೋದ್ರಿ ಅಂದರೆ ನೀವು ವರ್ಸ್ಟ್ ಕೇಸ್ ಸಿನಾರಿಯೋ ಎಲಿಮೆಂಟ್ ಏನಾರ ನಿಮ್ದು ಇಲ್ಲಿ ಎಂಡಿಗೆ ಇತ್ತಂದ್ರೆ ಅವಾಗ ನೀವು ಎಂಟೈರ್ ಅರೇ ನೀವು ಸ್ಕ್ಯಾನ್ ಮಾಡಬೇಕಾಗತ್ತೆ. ಆವಾಗ ನಿಮ್ಮ ಟೈಮ್ ಕಾಂಪ್ಲೆಕ್ಸಿಟಿ ಬೇರೆ ಆಗುತ್ತೆ. ಅದ್ರ ಬದಲಾಗಿ ನೀವೇನಾರ ಬೈನರಿ ಸರ್ಚ್ ಅಂತಾರೆ, ಬೈನರಿ ಸರ್ಚ್ ಅದ್ರೊಳಗೆ ಟೆಕ್ನಿಕ್ ಯೂಸ್ ಮಾಡಿದ್ರಿ ಅಂದರೆ ಇನ್ನೂ ಫಾಸ್ಟಾಗಿ ಹುಡುಕ್ಬೋದು. ಸೊ ಬೈನರಿ ಸರ್ಚ್ ಟೆಕ್ನಿಕ್ ಏನು ಮಾಡುತ್ತಂದ್ರೆ ಈ ಎಂಟೈರ್ ಅರೇನ 2 ಡಿವಿಷನ್ ಮಾಡುತ್ತೆ. 2 ಡಿವಿಷನ್ ಮಾಡಿ ಕೊಟ್ಟಿರೋ ಕೀನ ಚೆಕ್ ಮಾಡುತ್ತೆ, ಇದ್ರೊಳಗೈತೋ ಇದ್ರೊಳಗೈತೋ ಅಂತ. ಈಗ 9 ಅನ್ನೋ ಕೀ ಐತಲ್ಲ, ಈ ಕೀ ಇಲ್ಲಿರುವಂಥ ನಂಬರ್ಗಿಂತ ದೊಡ್ಡದೈತಿ. ದೊಡ್ಡದಿದ್ದಕ್ಕೆ ಏನು ಮಾಡುತ್ತಿದ್ದು ಅಂದ್ರೆ ಈ ಎಂಟೈರ್ ಅರೇನ ಇಗ್ನೋರ್ ಮಾಡಿ ಬರೀ ಇದ್ರೊಳಗೆ ಮಾತ್ರ ಸರ್ಚ್ ಮಾಡುತ್ತೆ. ಸೊ ನಿಮ್ಗೇನಾಯ್ತು ಅವಾಗ n ಎಲಿಮೆಂಟ್ಸ್ ಇದ್ದು ಅಂದ್ರೆ ಇನ್ನು ಬರೀ ಎಷ್ಟು ಉಳಿದು n/2 ಅಷ್ಟೇ ಉಳಿದು. ಆಮೇಲೆ ನೆಕ್ಸ್ಟ್ ಏನು ಮಾಡುತ್ತಾ, ಈ ಅರೇನ ಮತ್ತು ಇನ್ನೊಂದು ಸರಿ ಡಿವೈಡ್ ಮಾಡುತ್ತೆ. ಅವಾಗ ಚೆಕ್ ಮಾಡುತ್ತೆ, ಇಲ್ಲಿ 7 ಇದೆ ಅಲ್ಲ, ಇಲ್ಲಿ 9 ಇದೆ, ಇದು 9 7ಕ್ಕಿಂತ ದೊಡ್ಡದಿದೆ. ಹಂಗಿದ್ದಕ್ಕೆ ಏನು ಮಾಡುತ್ತೆ, ಅವಾಗ ಇದನ್ನು ಇಗ್ನೋರ್ ಮಾಡುತ್ತೆ. ಇದನ್ನು ಇಗ್ನೋರ್ ಮಾಡಿ ಬರೀ ಇದ್ರೊಳಗೆ ಸರ್ಚ್ ಮಾಡುತ್ತೆ. ದೆನ್ ಅಗೇನ್ ಇದನ್ನು
3 ಎಲಿಮೆಂಟ್ ಇರೋದ್ರಿಂದ ಈಗ ಯೂಶಲಿ ಕಟ್ ಮಾಡುವಾಗ ಅದು ಏನು ಮಾಡುತ್ತೆ, ನಡಕಿನ ಎಲಿಮೆಂಟ್ ಹುಡುಕುತ್ತೆ. ಸೊ ಜನರಲಿ ಇಲ್ಲಿ ಬಂದಾಗ ಇದಕ್ಕೆ ಸಿಗುತ್ತೆ, ಇದಿಲ್ಲ ಐತಂತಂದು. ಬೈನರಿ ಸರ್ಚ್ ಟೆಕ್ನಿಕ್ ಒಳಗೆ ಏನಾಗ್ತೈತೆ ಅಂದ್ರೆ, ನಿಮ್ದೇನು ಡೇಟಾ ಇರ್ತೈತಲ್ಲ, ಡೇಟಾದ ಎಷ್ಟೇ ಡೇಟಾ ಇತ್ತಂದ್ರೆ ಮೊದಲಿಗೆ n ಡೇಟಾ ಎಲಿಮೆಂಟ್ಸ್ ಅದಾವ ಅಂತ ತಿಳ್ಕೊರಿ. ಅದೇನಾಗ್ತಿದೆ ಅಂದ್ರೆ ಪ್ರತಿ ಸರಿಗೂ ಡಿವೈಡ್ ಹಾಕೊಂತ ಹೊಂಟೈತೆ. ಸೊ ಫಸ್ಟ್ ಸರಿ ಏನಾಗುತ್ತೆ, n/2 ಆಗುತ್ತೆ. ಸೆಕೆಂಡ್ ಸರಿ ಏನಾಗುತ್ತೆ, ಇಲ್ಲಿ n/4 ಆಗುತ್ತೆ. ಈ ಥರ ಡೇಟಾ ಡಿವೈಡ್ ಹಾಕೊಂತ ಹೋಗುತ್ತೆ. ಈ ಥರ ಇದ್ದಾಗ ನಿಮ್ಮ ಹತ್ರ ಏನಾದರೂ 100 ಎಲಿಮೆಂಟ್ಸ್ ಇದ್ದು ಅಂದ್ರೆ ವರ್ಸ್ಟ್ ಕೇಸ್ನ್ಯಾಗ ರಫ್ಲಿ ನೀವು 10 ಕಂಪ್ಯಾರಿಸನ್ ಮಾಡಬೇಕಾಗ್ತೈತಿ. ಇದಕ್ಕೆ ಏನಂತಾರಂದ್ರೆ, ಜನ್ರಲಿ ಇದು ಟೈಮ್ ಎಷ್ಟು ತೊಗೊಳ್ತೈತಂದ್ರೆ, ಈಗ ನೀವು ಉದಾಹರಣೆಗೆ 100 ಎಲಿಮೆಂಟ್ಸಿಗೆ 100 ಸೆಕೆಂಡ್ ತೊಗೋತಿತ್ತಂದ್ರೆ ಆ್ಯಕ್ಚುಲಿ ವರ್ಸ್ಟ್ ಕೇಸ್ ಒಳಗೆ ಏನು ತೊಗೊಳ್ತೈತಿ, ಇದು 10 ಸೆಕೆಂಡ್ ತೊಗೊಳ್ತೈತಿ. ಸೊ ಇದಕ್ಕೆ ಏನಂತಾರಂದ್ರೆ, ಟೈಮ್ ಕಾಂಪ್ಲೆಕ್ಸಿಟಿ ಒಳಗೆ ಲಾಗ್ ಆಫ್ n ಅಂತಾರೆ. ಸೊ ನೀವು ಫಾರ್ ಎಕ್ಸಾಂಪಲ್ ಲಾಗ್ ಆಫ್ 100 ಈಸ್ 10, ದೆನ್ ಲಾಗ್ ಆಫ್ 10 ಈಸ್ 1, ಆ ಥರ ಈ ಟೈಮ್ ಕಾಂಪ್ಲೆಕ್ಸಿಟಿಗೆ ಲಾಗ್ ಆಫ್ n ಅಂತಾರೆ. ಇದನ್ನು ಹೆಂಗೆ ನೀವು ಕಂಡು ಹಿಡಿಬೇಕಂದ್ರೆ, ಎಲ್ಲೆಲ್ಲಿ ನಿಮ್ಮ ಡೇಟಾ ಇದ್ದದ್ದು ಪ್ರತಿ ಸರಿ ಅರ್ಧ ಹಾಫ್ ಆಗುತ್ತೆ, ಹಾಫ್ ಆಗಿ ನೀವು ಇನ್ನು ಹಾಫ್ ಅದನ್ನು ಥ್ರೋ ಮಾಡಿ ಇನ್ನು ಉಳಿದದ್ದು ಹಾಫ್ನಾಗ ಸರ್ಚ್ ಮಾಡ್ತೀರಿ. ಎಲ್ಲೆಲ್ಲಿ ಆ ಪ್ಯಾಟರ್ನ್ ಇರುತ್ತಲ್ಲ, ಆ ಪ್ಯಾಟರ್ನ್ಗೆಲ್ಲ ಟೈಮ್ ಕಾಂಪ್ಲೆಕ್ಸಿಟಿ ಲಾಗ್ n ಇರುತ್ತೆ. ನೆಕ್ಸ್ಟ್ ಈಗ ಇನ್ನೊಂದು ಲಿಸ್ಟ್ ಐತೆ ನಮ್ಮ ಹತ್ರ, ಇನ್ನೊಂದು ಅರೇ ಐತೆ ಅಂತ ತಿಳ್ಕೊರಿ. ಇದ್ರೊಳಗೆ ಎಲಿಮೆಂಟ್ಸ್ ಏನಾಗ್ಯಾವ ನೋಡ್ರಿ, ಸಾರ್ಟೆಡ್ ಇಲ್ಲ. ಸೊ ನಾವೀಗ ಈ ಲಿಸ್ಟ್ ಒಳಗೆ ಏನಾರ ಇಫ್ ಐ ವಾಂಟ್ ಟು ಸರ್ಚ್ ಏನಾರ 150 ಐತೆ ಏನಂತಂದು, ಅವಾಗ ನಾ ಏನು ಮಾಡಬೇಕು, ನನ್ನ ಹತ್ರ ಏನೂ ಆಪ್ಷನ್ ಇಲ್ಲ. ಇಲ್ಲಿಂದ ಸ್ಟಾರ್ಟ್ ಮಾಡಿ ನಾವೇನು ಮಾಡಬೇಕಾಗತ್ತೆ, ಒಂದೊಂದು ಎಲಿಮೆಂಟ್ ಸರ್ಚ್ ಮಾಡ್ಕೊತ ಹೋಗ್ಬೇಕು. ವರ್ಸ್ಟ್ ಕೇಸ್ ಸಿನಾರಿಯೋದ ಯು ವಿಲ್ ಗೋ ಟಿಲ್ n. ಸೊ ದ ಎಲಿಮೆಂಟ್ ಈಸ್ ಹಿಯರ್ ಎಟ್ ದ ಎಂಡ್. ಸೊ ಇದಕ್ಕೆ ಏನಂತಾರಂದ್ರೆ ಲೀನಿಯರ್ ಟೈಮ್ ಕಾಂಪ್ಲೆಕ್ಸಿಟಿ ಅಂತಾರೆ. ಅಂದರೆ ಇದ್ರೊಳಗೆ ಏನು ನಾವು ಆಪ್ಟಿಮೈಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವು ಇಲ್ಲಿಂದನೇ ಹುಡ್ಕೊಂತ ಹೋಗ್ಬೇಕಾಗತ್ತೆ. ಇದ್ರ ಲಿಸ್ಟ್ ಅನ್ಸಾರ್ಟೆಡ್ ಇರೋದ್ರಿಂದ ಯಾವಾಗ ನಿಮ್ಮ ಹತ್ರ ಕೊಟ್ಟಿರುವಂಥ ಎಲ್ಲ ಎಲಿಮೆಂಟ್ಸನ್ನು ನೀವು ಸರ್ಚ್ ಮಾಡಬೇಕಾಗತ್ತೆ. ಎಲ್ಲ n ಎಲಿಮೆಂಟ್ಸ್ ಇದ್ರೆ ಅದನ್ನು n ಎಲಿಮೆಂಟ್ಸ್ನು ಸ್ಕ್ಯಾನ್ ಮಾಡಬೇಕಾಗತ್ತೆ ವರ್ಸ್ಟ್ ಕೇಸ್ ಸಿನಾರಿಯೋ ಒಳಗೆ. ಆ ಥರ ಪ್ಯಾಟರ್ನ್ ಇತ್ತಂದ್ರೆ ಅದಕ್ಕೇನಂತಾರೆ, ಲೀನಿಯರ್ ಟೈಮ್ ಕಾಂಪ್ಲೆಕ್ಸಿಟಿ ಡಿನೋಟೆಡ್ ಬೈ ಬಿಗ್ O ಆಫ್ n. ಕ್ವಾಡ್ರಾಟಿಕ್ ಟೈಮ್ ಕಾಂಪ್ಲೆಕ್ಸಿಟಿ, ಕ್ವಾಡ್ರಾಟಿಕ್ ಟೈಮ್ ಕಾಂಪ್ಲೆಕ್ಸಿಟಿ ಹೆಂಗೆ ಡಿನೋಟ್ ಮಾಡ್ತಾರೆ, O ಆಫ್ n². ಏನಂದ್ರೆ ನಿಮ್ಮ ಹತ್ರ 2 ಅರೇ ಅದಾವನ್ ಕೊಡ್ರಿ ವಿತ್ ಈಚ್ n ಎಲಿಮೆಂಟ್ಸ್. ಇವು 2 ಎಲಿಮೆಂಟ್ಸ್ ಒಳಗೆ ಕಾಮನ್ ಎಲಿಮೆಂಟ್ ಏನದಾವ ಅಂತ ಕಂಡು ಹಿಡಿಯಾಕ್ತೀರಿ. ಅವಾಗ ನೀವು ಏನು ಮಾಡಬೇಕಾಗತ್ತೆ, ಪ್ರತಿಯೊಂದು ಇಲ್ಲಿ ಎಲಿಮೆಂಟ್ ತೊಗೊಂಡು ಇದು ಚೆಕ್ ಮಾಡಬೇಕಾಗತ್ತೆ, ಇದು ಇನ್ನೊಂದು ಅರೇ ಒಳಗೆ ಐತೇನಂತಂದು. ಅದಾದಮೇಲೆ ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ ತೊಗೊಂಡು ಮತ್ತು ಅದನ್ನು ಚೆಕ್ ಮಾಡಬೇಕಾಗತ್ತೆ. ಸೊ ಅವಾಗ ಏನಾಗುತ್ತೆ, n ಇಂಟು n ವಿಚ್ ಇಸ್ n². ಸೊ ಇದಕ್ಕೇನಂತಾರಂದ್ರೆ ಕ್ವಾಡ್ರಾಟಿಕ್ ಟೈಮ್ ಕಾಂಪ್ಲೆಕ್ಸಿಟಿ ಅಂತಾರೆ. ಸೊ ದಿಸ್ ಈಸ್ n². ಸೇಮ್ ಥರ ಕ್ಯೂಬಿಕ್ ಟೈಮ್ ಕಾಂಪ್ಲೆಕ್ಸಿಟಿ, ಇನ್ಸ್ಟೆಡ್ ಆಫ್ 2 ಫ್ರೆಂಡ್ಸ್ ಲಿಸ್ಟ್ ನೌ ವಿ ಹ್ಯಾವ್ 3 ಫ್ರೆಂಡ್ಸ್ ಲಿಸ್ಟ್. ಅದೇ ಥರ ನೀವು ಪ್ರತಿಯೊಂದು ಇಲ್ಲಿದ್ದು ಎಲಿಮೆಂಟ್ ತೊಗೊಂಡು ಇದ್ರ ಜೊತೆ ಸರ್ಚ್ ಮಾಡಿ, ಇನ್ ಕೇಸ್ ಇಲ್ಲಿ ಏನಾರು ಅದು ಸಿಕ್ತಂದ್ರೆ ಮತ್ತು ಅಗೇನ್ ನೀವು ಇಲ್ಲಿಂದ ಅಗೇನ್ ನೀವು ಸರ್ಚ್ ಇನ್ ದಿಸ್ ಲಿಸ್ಟ್. ಸೊ ಅವಾಗ ಏನಾಗುತ್ತೆ, n ಇಂಟು n. ಸೊ ಇದ್ರ ಟೈಮ್ ಕಾಂಪ್ಲೆಕ್ಸಿಟಿ O ಆಫ್ n⁻³ ಅಥವಾ n³. ಇದಕ್ಕೇನಂತಾರೆ, ಕ್ಯೂಬಿಕ್ ಟೈಮ್ ಕಾಂಪ್ಲೆಕ್ಸಿಟಿ ಅಂತಾರೆ. ನಾವು ಎಕ್ಸ್ಪೊನೆನ್ಷಿಯಲ್ ಇದಂದ್ರೆ ತುಂಬ ಭಾಳ ಟೈಮ್ ತೊಗೊಳತ್ರಿ. ಯೂಶಲಿ ಈ ಥರ ಪ್ರಾಬ್ಲಮ್ಸ್ ಕಡಿಮೆ ಇರ್ತಾವೆ ಮತ್ತು ಈ ಥರ ಅಲ್ಗೋರಿದಮ್ಸ್ ಇದ್ದು ಅಂದ್ರೆ ರನ್ ಮಾಡೋಕ್ಕೆ ಭಾಳ ಟೈಮ್ ಬೇಕಾಗ್ತೈತಿ. ಕಡಿಮೆ ಇನ್ಪುಟ್ಸ್ ಇದ್ದಾಗ ಕಡಿಮೆ ವ್ಯಾಲ್ಯೂಸ್ ಇದ್ದಾಗ ರನ್ ಆಗುತ್ತೆ. ದ ಮೊಮೆಂಟ್ ನಿಮ್ದು ಇನ್ಪುಟ್ ಏನಾರು 100, 1000 ಅದು ಹೋಯ್ತಂದ್ರೆ ಭಾಳ ಟೈಮ್ ತೊಗೊಂಡು ರನ್ ಆಗುತ್ತೆ. ಎಕ್ಸ್ಪೊನೆನ್ಷಿಯಲ್ ಒಳಗೆ ಏನಂದ್ರೆ, ಫಾರ್ ಎಕ್ಸಾಂಪಲ್ ಈಗೊಂದು ಇದೈತೆ ರೀ, ಅರೇ ಐತಿ ಅಥವಾ ಒಂದು ಫ್ರೆಂಡ್ಸ್ದು ಲಿಸ್ಟ್ ಐತೆ ಅಂತ ತಿಳ್ಕೊರಿ. ನೀವು ಇದ್ರೊಳಗೆ ಆಲ್ ಪಾಸಿಬಲ್ ಸಬ್ಸೆಟ್ಸ್ ಆಫ್ ದ ಫ್ರೆಂಡ್ಸ್ ಮಾಡೋರಿದ್ರಿ ಅಂದ್ರೆ ಇದು ಎಕ್ಸ್ಪೊನೆನ್ಷಿಯಲ್ ತೊಗೊಳುತ್ತೆ. ಹೆಂಗಂದ್ರೆ ಈಗ ಒಂದು ಸಬ್ಸೆಟ್ ಅಂದರೆ ಎಷ್ಟು, ಮಿನಿಮಮ್ 2 ಇರಬೇಕು. ಒಂದೇ ಇದ್ರೆ ಅದಕ್ಕೇನು ಇದನ್ನಲ್ಲ ನಾವು ಸಬ್ಸೆಟ್ ಆಯಿತಾ, 2 ಇರಬೇಕು. ಆ ಥರ ಪ್ರತಿಯೊಂದು ಇದಕ್ಕೆ ಅಂದರೆ ಈಗ ಫಸ್ಟ್ ಇಲ್ಲಿಂದ ಶುರು ಮಾಡಿದ್ರೆ ಇದು 2 ಆಯಿತು, ಮತ್ತು ಇಲ್ಲಿಂದ ಶುರು ಮಾಡಿದ್ರೆ 3, ಇಲ್ಲಿಂದ ಶುರು ಮಾಡಿದ್ರೆ ಇಷ್ಟು 4, ಇಲ್ಲಿಂದ ಶುರು ಮಾಡಿದ್ರೆ 5. ಸೊ ಇಟ್ ಶುಡ್ ಆಲ್ಸೋ ಬಿ ಲೆಸ್ ದೆನ್ n-1. ಅದೇ ರೀತಿ ನೆಕ್ಸ್ಟ್ ಫ್ರೆಂಡ್ಸಿಗೆ ಇಲ್ಲೇ 2 ಇಂದ ಶುರು ಮಾಡಿದ್ರಿ. ಸೊ 2 and 3, 2, 3 and 4, 2, 3 and 5 ಈ ಥರ. ದೆನ್ 2, 3 and 6. ಸೊ ಪ್ರತಿಯೊಂದು ನಂಬರಿಂದ ಎಷ್ಟು ಅದರದ್ದು ಸಬ್ಸೆಟ್ ತಯಾರಾಗ್ಬೋದು ವಿತ್ 2 ಎಲಿಮೆಂಟ್, 3 ಎಲಿಮೆಂಟ್, 4 ಎಲಿಮೆಂಟ್. ಅವಾಗ ಇದು ಮಾಡಿದಾಗ ಇದ್ರದ್ದೇನು ಕಾಂಪ್ಲೆಕ್ಸಿಟಿ ಇರುತ್ತಲ್ಲ ಇದು ಎಕ್ಸ್ಪೊನೆನ್ಷಿಯಲ್ ಆಗುತ್ತೆ, 2⁻n ಆಗುತ್ತೆ. ಫ್ಯಾಕ್ಟೋರಿಯಲ್ ಎಕ್ಸ್ಪೊನೆನ್ಷಿಯಲ್ಗಿಂತ ಇನ್ನೂ ಜಾಸ್ತಿ ತೊಗೊಳ್ಳೋದು ಫ್ಯಾಕ್ಟೋರಿಯಲ್. ಏನಂದರೆ ಈ ಥರ ಫ್ರೆಂಡ್ಸ್ ಅದಾರೋ ಅವ್ರದ್ದೊಂದು ID ಐತೆ ಅನ್ಕೋರಿ, ಅವ್ರದ್ದೊಂದು ನಂಬರ್ ಐತೆ ಅನ್ಕೋರಿ.
ವಿ ಆರ್ ಜನರೇಟಿಂಗ್ ಆಲ್ ಪಾಸಿಬಲ್ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಫಾರ್ ದೆಮ್. ಸೊ ಇದ್ರೊಳಗೆ ಈವನ್ ಆರ್ಡರು ಮ್ಯಾಟ್ರ್ ಆಗುತ್ತೆ. ಆರ್ಡರ್ ಅಂದ್ರೆ ಅವರು 1 ಇದ್ದವ್ರು 2 1 2 3 ಇರ್ಬೋದು, ಅಥವಾ 2 3 1 ಇರ್ಬೋದು, ಅಥವಾ 1 3 2 ಇರ್ಬೋದು. ಸೊ ಇವನ್ ಅವ್ರದ್ದು ಪೊಸಿಷನ್ ಹಿಂಗೆ ಬೇರೆ ಆದರೂ ಸಹಿತ ಅದು ಒಂದು ಯುನಿಕ್ ಕಾಂಬಿನೇಷನ್ ಆಗುತ್ತೆ. ಈ ಥರ ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ನೀವು ಒಂದು ಲಿಸ್ಟ್ನಾಗ ಆಲ್ ಪಾಸಿಬಲ್ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಜನ್ರೇಟ್ ಮಾಡತ್ತಿದ್ರಿ ಅಂದರೆ ಅದನ್ನು ಮಾಡೋಕೆ ಏನು ನಾವು ಕೋಡ್ ಬರಿತೀವಲ್ಲ ಅದರದ್ದು ಟೈಮ್ ಕಾಂಪ್ಲೆಕ್ಸಿಟಿ ಫ್ಯಾಕ್ಟೋರಿಯಲ್ ಟೈಮ್ ಕಾಂಪ್ಲೆಕ್ಸಿಟಿ ಆಗುತ್ತೆ. ಹಂಗಿದ್ರೆ ಯಾವ ಟೈಮ್ ಕಾಂಪ್ಲೆಕ್ಸಿಟಿ ಬೆಟರು? ಇದು ಎರಡು ಹೆಂಗೆ ಕಂಪೇರ್ ಮಾಡ್ಬೋದು ಅಂದ್ರೆ, ಇದನ್ನು ಹೈಪಥೆಟಿಕ್ಲಿ ನೀವೇನು ಇಮ್ಯಾಜಿನ್ ಮಾಡಿರಿ, ನಿಮ್ಮ ಹತ್ರ ಒಂದು ಕಂಪ್ಯೂಟರ್ ಐತಂತ ವಿಚಾರ ಮಾಡಿರಿ. ಆ ಕಂಪ್ಯೂಟರ್ ಒಳಗೆ ಇದೆಲ್ಲ ಕೋಡ್ ಬರೆದಿದ್ದೀರಿ. ಅದರದ್ದು ಆ ಬರೆದಿರೋ ಕೋಡನ್ನು ಕಂಪ್ಯೂಟರ್ನಾಗ ರನ್ ಮಾಡಿ ನೋಡಾಕ್ತೀರಿ. ಯಾವಾಗ ನಿಮ್ಮ ಇನ್ಪುಟ್ ಸೈಜ್ ಎಷ್ಟೇ ಇರಲಿ, ಅದು ಎಷ್ಟೇ ಇದ್ರೂ ಸಹಿತ ಸೇಮ್ ಟೈಮನ್ನು ತೊಗೊಳ್ತೈತಲ್ಲ, ದ ಫಸ್ಟ್ ಅಲ್ಗೋರಿದಮ್ ನಾವು ನೋಡಿದ್ವಲ್ಲ ಕಾನ್ಸ್ಟೆಂಟದ್ದು, ಆ ಥರ ಇದ್ದಾಗ ಏನಾಗುತ್ತೆ, ನಿಮ್ಮ ಡೇಟಾ ಇನ್ಪುಟ್ ಎಷ್ಟೋ ಇದ್ದರೂ ಟೈಮ್ ಯಾವುದು ಅಷ್ಟೇ ಕಾನ್ಸ್ಟೆಂಟ್ ಟೈಮ್ ತೊಗೊಳೋದ್ರಿಂದ ಇದು O(1) ಆಗುತ್ತೆ. ಇದಕ್ಕೇನಂತಾರೆ? ಕಾನ್ಸ್ಟೆಂಟ್ ಟೈಮ್ ಅಂತಾರೆ. ನೆಕ್ಸ್ಟ್ ಬರುವುದು ಲಾಗ್ ಎನ್. ಲಾಗ್ ಎನ್ ಒಳಗೆ ನೀವೇನಂದ್ರೆ ಫುಲ್ ಡೇಟಾನ ಪ್ರತಿ ಸರಿ ಆ ಡೇಟಾನ ಹಾಫ್ ಮಾಡಿ ಇನ್ನು ಅರ್ಧ ಹಾಫನ್ನು ಇಗ್ನೋರ್ ಮಾಡಿ ಇನ್ನು ಹಾಫ್ ಒಳಗನ ಪ್ರೊಸೆಸಿಂಗ್ ಮಾಡತ್ತಿರ್ತೀರಿ, ಬೈನರಿ ಸರ್ಚ್. ಆ ಥರ ಪ್ಯಾಟ್ರನ್ ಇತ್ತಂದ್ರೆ ಅವಾಗ ಟೈಮ್ ಕಾಂಪ್ಲೆಕ್ಸಿಟಿ ಲಾಗ್ ಆಫ್ ಎನ್ ಆಗುತ್ತೆ. ಸೊ ಈ ಥರ ಇದ್ರೆ ಬೆಸ್ಟ್. ಅದಕ್ಕಿಂತ ದಿಸ್ ಈಸ್ ದ ಬೆಸ್ಟ್. ಇದಕ್ಕಿಂತ ಸ್ವಲ್ಪ ಕಡಿಮೆ ಬೆಸ್ಟ್ ಯಾವುದು ಅಂದ್ರೆ ಲಾಗ್ ಎನ್. ಅದಾದ್ಮೇಲೆ ಇದಕ್ಕೇನಂತೀವಿ ನಾವು? ಲೀನಿಯರ್ ಅಂತೀವಿ, O(n). ಅಂದ್ರೆ ಒಂದು ನಿಮ್ಮ ಹತ್ರ ಕಲೆಕ್ಷನ್ ಇತ್ತು, ಲಿಸ್ಟ್ ಇತ್ತು, ಅಥವಾ ಒಂದು ಅರೇ ಇತ್ತು, ಅದರೊಳಗಿನ ಎಲ್ಲ ಎಲಿಮೆಂಟ್ಸ್ನು ನೀವು ಸ್ಕ್ಯಾನ್ ಮಾಡಾಕ್ತಿದ್ರಿ. ಸೊ ಉದಾಹರಣೆಗೆ ಈಗ ಇಲ್ಲಿ ಏನು ಬರೀರಿ, ಇಲ್ಲಿ 10 ಸೆಕೆಂಡ್ ಅಂತ ಬರೀರಿ. ಇದೊಂದು 100 ಸೆಕೆಂಡ್ ಐತೆ, 100 ಎಲಿಮೆಂಟ್ಸ್ ಅದಾವ ಅಂತ ತಿಳ್ಕೊರಿ ಡೇಟಾ ಇನ್ಪುಟ್. ಸೊ 10 ಎಲಿಮೆಂಟ್ಸಿಗೆ ಅದೇನು ಮಾಡುತ್ತಾ 10 ಸೆಕೆಂಡ್ ಟೈಮ್ ತೊಗೊಳುತ್ತೆ. 100 ಎಲಿಮೆಂಟ್ಸ್ ಇದ್ರೆ 100 ಸೆಕೆಂಡ್ ಟೈಮ್ ತೊಗೊಳ್ತೈತಿ. ನಿಮ್ಮ ಎಲಿಮೆಂಟ್ಸ್ ಹೆಂಗೆ ಗ್ರೋ ಆಗ್ತೈತಿ, ರನ್ ಟೈಮನ್ನು ಅಷ್ಟೇ ಪ್ರಪೋರ್ಷನೇಟಾಗಿ ಗ್ರೋ ಆಗ್ತೈತಿ. ಅದಕ್ಕೇನಂತಾರೆ? ಲೀನಿಯರ್ ಟೈಮ್ ಕಾಂಪ್ಲೆಕ್ಸಿಟಿ ಅಂತಾರೆ. ಉದಾಹರಣೆಗೆ ಕಾನ್ಸ್ಟೆಂಟ್ದೊಳಗೆ ಹೇಳ್ಬೇಕಂದ್ರೆ ಬೇಕಾದಷ್ಟು ಎಲಿಮೆಂಟ್ಸ್ ಇದ್ದರೂ ಅದಕ್ಕೆ ಏನೂ ಡಿಫ್ರೆನ್ಸೇ ಬೀಳಲ್ಲ, ಅಷ್ಟೇ ಎಕ್ಸಾಕ್ಟ್ ಸೇಮ್ ಟೈಮನ್ನು ತೊಗೊಳುತ್ತೆ ಪ್ರತಿ ಆಪ್ರೇಷನ್. ಅದಾದಮೇಲೆ ಎನ್ ಸ್ಕ್ವೇರ್ ನೋಡಿರಿ. ಎನ್ ಸ್ಕ್ವೇರ್ ಕಾಂಪ್ಲೆಕ್ಸಿಟಿ ಏನಂದ್ರೆ 2 ಲಿಸ್ಟ್ ಅಥವಾ 2 ಫ್ರೆಂಡ್ಸ್ ಲಿಸ್ಟ್ ಇತ್ತು, ಪ್ರತಿಯೊಂದು ಎಲಿಮೆಂಟ್ಗೂ ನೀವು ಎಲ್ಲನೂ ಕಂಪೇರ್ ಮಾಡಾಕ್ತೀರಿ. ಕಂಪೇರ್ ಮಾಡಿದಾಗ ಏನಾಗುತ್ತೆ ಅವಾಗ? O(n² ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿರಿ, ಆಫ್ಟರ್ ಇನಿಷಿಯಲಿ ಒಂದು ಸ್ವಲ್ಪ ಎಲಿಮೆಂಟ್ಸ್ ಆದಮೇಲೆ ಸಡನ್ ಆಗಿ ಗ್ರಾಫ್ ಏನಾಗ್ತೈತಿ, ಭಾಳ ಹೈ ಹಿಂಗೆ ಶೂಟ್ ಆಗಕ್ಕೆ ಶುರು ಆಗ್ತೈತಿ. ಇಲ್ಲಿ ಬರುಗುಡ್ದಂದ್ರೆ ನಿಮ್ಮ ಡೇಟಾ ಕಂಪ್ಯೂಟೇಷನ್ ಟೈಮ್ ಇಟ್ ಸ್ಟಾರ್ಟ್ಸ್ ಗೋಯಿಂಗ್ ರಿಯಲಿ ಅಪ್. ಸಿಮಿಲರ್ಲಿ ಕ್ಯೂಬಿಕ್ ಟೈಮ್ ಕಾಂಪ್ಲೆಕ್ಸಿಟಿ. ಅದಾದಮೇಲೆ ಇಲ್ಲಿದು n⁴n ಅಂತ ತೋರ್ಸ್ಯಾರ, ಬಟ್ ನಾವು ಡೇಟಾ ನೋಡಿದ್ದು ಯಾವುದಿತ್ತು? 2⁴n ಇತ್ತು. ಸೊ ಇನ್ನೊಂದು ಯಾವ ಥರ ಹಿಂಗೆ ಬರುತ್ತೆ, ಹೆಂಗೆ? O(2⁴n). ಇದಕ್ಕೆ ಎಕ್ಸ್ಪೋನೆನ್ಷಿಯಲ್ ಅಂತಾರೆ. ಆಮೇಲೆ ಇದೇ ಥರ ಫ್ಯಾಕ್ಟೋರಿಯಲ್ ಒಂದು ಬರುತ್ತೆ, ವಿಚ್ ಇಸ್ O(n⁴). ಸೊ ಇವು ಎಲ್ಲ ಏನಂದ್ರೆ ದೀಸ್ ಆರ್ ಆಲ್ ಗ್ರೋಯಿಂಗ್ ವೆರಿ ಎಕ್ಸ್ಪೋನೆನ್ಷಿಯಲಿ. ನೀವು ಯಾವುದೋ ಒಂದು ಅಲ್ಗೋರಿದಮ್ ಬರೆದಾಗ ಏನಾರು ಈ ಥರ ಟೈಮ್ ತೊಗೋತಿತ್ತಂದ್ರೆ ನಿಮ್ಮ ಡೇಟಾ ಏನಾರು ಒಂದು 100 1000 ಅಥವಾ 10,000 ಐಟಮ್ಸ್ ಆದವು ಅಂದ್ರೆ ನಿಮ್ಮ ಪ್ರೋಗ್ರಾಮ್ ಭಾಳ ಲಾಂಗ್ ಟೈಮ್ ತೊಗೊಳುತ್ತೆ ರನ್ ಮಾಡೋಕ್ಕೆ. ಸೊ ಈ ಥರ ಏನು ಅಲ್ಗೋರಿದಮ್ಸ್ ಇರ್ತಾರಲ್ಲ, ದೀಸ್ ಆರ್ ಜನರಲಿ ನಾಟ್ ಪ್ರಿಫರ್ಡ್. ಈ ಅಲ್ಗೋರಿದಮ್ಸ್ ಅಂದರೆ ಇಷ್ಟು ಟೈಮ್ ತೊಗೊಂತ ಏನು ಅಲ್ಗೋರಿದಮ್ಸ್ ಅದಾವಲ್ಲ, ಜನರಲಿ ದೀಸ್ ಅಲ್ಗೋರಿದಮ್ಸ್ ಆರ್ ಪ್ರಿಫರ್ಡ್ ಆರ್ ದೇ ಆರ್ ಸೆಡ್ ಬೆಟರ್. ನೀವು ಇಂಟರ್ವ್ಯೂ ಒಳಗೆ ಎಷ್ಟೋ ಸರಿ ಏನಾಗುತ್ತೆ, ನೀವು ಫಸ್ಟ್ ಕ್ವಶನ್ ಸಾಲ್ವ್ ಮಾಡಿದಾಗ ಅಥವಾ ನೀವು ಕಂಪ್ನಿ ಜಾಯ್ನ್ ಆದಾಗ ಕೋಡ್ ಬರೀತೀರಲ್ಲ, ಅದು ಬರೆದದ್ದು ಕೋಡ್ n² ಇತ್ತು, ಕ್ಯೂಬಿಕ್ ಇತ್ತು, ಅಥವಾ 2⁴n ಇತ್ತು ಅಂದ್ರೆ ಅವಾಗ ಏನು ಹೇಳ್ತಾರೆ, ನೋಡು ಇದನ್ನು ಹೆಂಗೆ ಆಪ್ಟಿಮೈಸ್ ಮಾಡ್ತೀರಿ, ಇದನ್ನು ಹೆಂಗೆ ನೀವು O(n)ಗಾರ ತೊಗೊಂಡ್ಬರ್ರಿ, ಇಲ್ಲಾಂದ್ರೆ log(n)ಗಾರ ತೊಗೊಂಡ್ಬರ್ರಿ, ಅಥವಾ O(1)ಗೆ ತೊಗೊಂಡ್ಬರ್ರಿ ಅಂತ ಕೇಳ್ತಾರೆ. ಅದರಿಂದ ಏನಾಗುತ್ತೆ, ಅದನ್ನೇನು ರನ್ ಮಾಡೋಕ್ಕೆ ನಮಗೆ CPU ಬೇಕಲ್ಲ, ಪವರ್ ಬೇಕಲ್ಲ, CPU ಆ ಪವರ್ ಕಡಿಮೆ ಆಗುತ್ತೆ. ಮತ್ತು ಈಗೆಲ್ಲ ನಾವು ಸಾಫ್ಟ್ವೇರ್ ಕ್ಲೌಡ್ದಾಗ ರನ್ ಮಾಡೋದ್ರಿಂದ ನಿಮ್ಮದು ಕ್ಲೌಡ್ದು ಬಿಲ್ ಇರ್ತೈತಿಲ್ಲ, ಆ ಬಿಲ್ಲು ಕಡಿಮೆ ಬರುತ್ತೆ, ನಿಮ್ಮ ಕಂಪ್ನಿಗೆ ದುಡ್ಡು ಸೇವ್ ಆಗುತ್ತೆ. ಆಮೇಲೆ ನೀವು ನೋಡಿರಿ, ಯಾವ್ದಾರ ವೆಬ್ಸೈಟ್ ಲೋಡ್ ಮಾಡ್ತಿರಲ್ಲ, ಆ ಲೋಡ್ ಮಾಡಿದಾಗ ಅದೇನಾರ ಈ ಥರ ಲೋಡ್ ಆಗಾಗ ಸ್ಪಿನ್ ಆಗಾಗ್ತಿತ್ತು, ಟೈಮ್ ತೊಗೊಳಾಗ್ತಿತ್ತು ಅಂದರೆ ನಿಮ್ಗೆ ಏನಾಗುತ್ತೆ, ಬೋರ್ ಆಗುತ್ತೆ, ಅಥವಾ ನೀವು ಪೇಜ್ ಬಿಟ್ಟು ಬೇರೆ ಕಡೆ ಹೋಗ್ತೀರಿ. ನಿಮಗೆ ಯಾವ ವೆಬ್ಸೈಟ್ ಆ ಥರ ಸ್ಪಿನ್ ಆಗದೆ ಜಲ್ದಿ ಲೋಡ್ ಆಗುತ್ತಲ್ಲ, ಅದ್ರ ಜೊತೆ ನೀವು ಜಾಸ್ತಿ ಇಂಟ್ರ್ಯಾಕ್ಟ್ ಮಾಡ್ತೀರಿ. ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ಫೇಸ್ಬುಕ್ದೊಳಗೆ ಎಲ್ಲೇ ಹೋದಾಗ ನೀವು ಕಾಮನ್ ಫ್ರೆಂಡ್ಸ್ ಲಿಸ್ಟ್ ಸೆಕೆಂಡ್ಸ್ ಒಳಗೆ ಲೋಡ್ ಆಗುತ್ತೆ, ಯಾಕಂದ್ರೆ ಅದ್ರೊಳಗೆ ಆ ಥರ ಆಪ್ಟಿಮೈಸೇಷನ್ಸ್ ಮಾಡ್ಯಾರ. ಅದನ್ನು ಮಾಡದೆ ಅವ್ರು ಏನಾದರೂ ಈ ಥರ ಸ್ಪಿನ್ ಆಗೋ ಥರ ನಿಮಗೆ ವೆಬ್ಸೈಟ್ ತೋರಿಸ್ತಿದ್ರಂದ್ರೆ ನಿಮ್ಗೆ ಅದನ್ನ ಯೂಸ್ ಮಾಡೋಕ್ಕೆ ಬೋರ್ ಆಗ್ತಿತ್ತು. ಹೀಗಾಗಿ ಇದು ಟೈಮ್ ಕಾಂಪ್ಲೆಕ್ಸಿಟಿ ಒಂದು ಭಾಳ ಇಂಪಾರ್ಟೆಂಟ್ ಟಾಪಿಕ್ ಐತಿ. ಇದೇನು ನೋಟ್ಸ್ ಮತ್ತು ಇವೆಲ್ಲ ಡಯಾಗ್ರಾಮ್ಸ್ ಅದಾವಲ್ಲ, ನಾವು ಇದನ್ನು ಒಂದು PDF ಒಳಗೆ ಕನ್ವರ್ಟ್ ಮಾಡಿ ನಿಮಗೆ ಕೊಡ್ತೀವಿ, ಅದನ್ನು ನೋಡಿರಿ. ಈಗ ನಿಮಗೆ ಕ್ವಿಕ್ ಆಗಿ ಇದ್ರದ್ದು ಬೇರೆ ಬೇರೆ ಕೋಡದ ಉದಾಹರಣೆ ತೋರಿಸ್ತೀನಿ. ನಿಮಗೆ ಡೆಮಾನ್ಸ್ಟ್ರೇಷನ್ ಮಾಡೋಕ್ಕೆ
ಒಂದು ಸಿಂಪಲ್ ಪ್ರೋಗ್ರಾಮ್ಸ್ ಬರ್ದಿನ. ಫಸ್ಟ್ ಏನು ಮಾಡೋಣ್ರಿ, ಟೈಮ್ ಕಾನ್ಸ್ಟೆಂಟ್ ಟೈಮ್ ಏನಂದ್ರೆ ಗೆಟ್ ಫಸ್ಟ್ ಫ್ರೆಂಡ್ ಅಂತಂದು. ಇದು ಫ್ರೆಂಡ್ಸ್ ಐ ಡಿಸ್ ಅಂತ ಒಂದು ಲಿಸ್ಟ್ ಐತಿ. ಇದ್ರೊಳಗೆ ನೀವು ಡೈರೆಕ್ಟ್ ಫಸ್ಟ್ ಫ್ರೆಂಡ್ ಕಳಿಸ್ರಿ ಅಂತ ಹೇಳಾಕ್ತಾರೆ. ಫಸ್ಟ್ ಫ್ರೆಂಡ್ ಅಂದರೆ ಏನು, ಆಲ್ವೇಸ್ ಇಂಡೆಕ್ಸ್ 0 ಇರುತ್ತೆ. ಸೊ ಇಟ್ ಈಸ್ ಆಲ್ವೇಸ್ ರಿಟರ್ನಿಂಗ್ ದ ಎಲಿಮೆಂಟ್ ಅಟ್ 0th ಇಂಡೆಕ್ಸ್ ಲಿಸ್ಟ್ನಾಗಿಂದ. ಇವಾಗ ಇದ್ರ ಟೈಮ್ ಕಾಂಪ್ಲೆಕ್ಸಿಟಿ ಏನಾಗುತ್ತೆ, ಕಾನ್ಸ್ಟೆಂಟ್ ಇರೋದ್ರಿಂದ ದಿಸ್ ಇಸ್ ಕಾಲ್ಡ್ O(1). ನೆಕ್ಸ್ಟ್ ನಾವು ನೋಡೋದು ಲಾಗರಿಥಮಿಕ್ ಟೈಮ್ ಕಾಂಪ್ಲೆಕ್ಸಿಟಿ. ಇದನ್ನು ನಾವು ಏನಂತ ಡಿನೋಟ್ ಮಾಡ್ತೀವಿ ಅಂದ್ರೆ O(log(n). ಇದು ಪ್ರಾಬ್ಲಮ್ ಏನು ಮಾಡಾಕ್ತೈತೆ ಅಂದ್ರೆ ಒಂದು ಸಾರ್ಟೆಡ್ ಫ್ರೆಂಡ್ಸ್ ಲಿಸ್ಟ್ ಐತಿ. ಆ ಸಾರ್ಟೆಡ್ ಫ್ರೆಂಡ್ಸ್ ಲಿಸ್ಟ್ ಒಳಗೆ ಬೈನರಿ ಸರ್ಚ್ ಮಾಡಿ ಫ್ರೆಂಡ್ ಐ ಡಿ ಸ್ಟಾರ್ಟಿಂಗ್ ವಿತ್ ಸರ್ಟನ್ ನಂಬರ್ ಹುಡುಕಾಗ್ತೈತಿ. ಸೊ ಇಲ್ಲೇನು ಮಾಡ್ತೀವಿ ನಾವು, ಫಸ್ಟ್ ಅದೇನು ಸಾರ್ಟೆಡ್ ಲಿಸ್ಟ್ ಇರ್ತೈತಲ್ಲ, ಸ್ಟಾರ್ಟಿಂಗನ್ನು ಲೆಫ್ಟ್ ಟು ರೈಟ್ ಅಂತ ಮಾಡಿ ಅದ್ರದ್ದು ಮಿಡ್ ಕಂಡು ಹಿಡಿತೀವಿ. ಮಿಡ್ ಪೋರ್ಷನ್ ಕಂಡು ಹಿಡಿದು ಕಂಪೇರ್ ಮಾಡ್ತೀವಿ ಅದನ್ನು, ಈ ಐ ಡಿ ಎಲ್ಲೈತಿ, ಲೆಫ್ಟ್ದಾಗ ಐತೋ ರೈಟ್ನಾಗ ಐತೋ ಅಂತ. ಅದು ಎಲ್ಲಿ ಇರ್ತೈತಿ ಬೇಸಸ್ ಮ್ಯಾಗ ಯಾವ್ದು ಪಾರ್ಟ್ದೊಳಗೆ ಇರಲ್ಲ ಆ ಪಾರ್ಟ್ ಇಗ್ನೋರ್ ಮಾಡಿ ಈ ಫಂಕ್ಷನನ್ನು ಮತ್ತೆ ನಾವು ರಿಕರ್ಸಿವ್ ಆಗಿ ಕಾಲ್ ಮಾಡ್ತೀವಿ. ಈಗ ನೋಡ್ರಿ ಇಲ್ಲಿ ಸಾರ್ಟೆಡ್ ಫ್ರೆಂಡ್ಸ್ ಲಿಸ್ಟದ್ದು ಲೆಂತ್ ಕಂಡು ಹಿಡಿದು ನಾವೇನು ಮಾಡಾಕ್ತೀವಿ ಅಂದ್ರೆ ಸಾರ್ಟೆಡ್ ಫ್ರೆಂಡ್ಸ್ ಲಿಸ್ಟ್ ತೊಗೊಂಡು ಅದರದ್ದು ಮಿಡ್ ಪಾರ್ಟ್ ಕಂಡು ಹಿಡಿಯಾಕ್ತೇವೆ. ಮಿಡ್ ಪಾರ್ಟ್ ಕಂಡು ಹಿಡಿದು ಲೆಫ್ಟ್ ಪಾರ್ಟ್ನಾಗ ಐತೋ ರೈಟ್ ಪಾರ್ಟ್ನಾಗ ಐತೋ ನೋಡಾಕ್ತೇವೆ. ರೈಟ್ ಪಾರ್ಟ್ನಾಗ ಇತ್ತಂದ್ರೆ ಬರೀ ರೈಟ್ ಪಾರ್ಟ್ ಅಷ್ಟೇ ಪ್ರೊಸೆಸ್ ಮಾಡಾಕ್ತೇವೆ. ಸೊ ಇಲ್ಲಿ ಏನು ಮಾಡಾಕ್ತೀವಿ ಅಂದ್ರೆ ಆ ಥರ ಚೆಕ್ ಮಾಡಿ ಅದ್ರದ್ದು ರೈಟ್ ಐತೆ, ರೈಟ್ದೊಳಗೆ ಐತೋ ಲೆಫ್ಟ್ದಾಗ ಐತೆ ಅಂತ ನೋಡಿ ಮತ್ತು ವಾಪಸ್ ನಾವು ಲೆಫ್ಟ್ ಮತ್ತು ರೈಟನ್ನು ಅಪ್ಗ್ರೇಡ್ ಮಾಡಾಕ್ತೇವೆ. ರೈಟ್ ಪಾರ್ಟ್ನಾಗ ಇತ್ತಂದ್ರೆ ನಾವೇನು ಮಾಡಾಕ್ತೇವೆ, ಲೆಫ್ಟ್ದೇನು ಪಾಯಿಂಟರ್ ಐತಲ್ಲ ಅದನ್ನು ನಡಕ್ಕೆ ತೊಗೊಂಡ್ಬರ್ತೀವಿ. ಅದಕ್ಕೆ ಹೆಂಗೆ ನಡಕ್ಕೆ ತೊಗೊಂಡ್ಬರೋದು ಅಂದ್ರೆ ಲೆಫ್ಟ್ಗೆ ಮಿಡ್+1 ಮಾಡೋದು. ಅದೇ ಇನ್ ಕೇಸ್ ಏನಾರ ಲೆಫ್ಟ್ ಸೈಡ್ ಇತ್ತಂದ್ರೆ ರೈಟದ ಪಾಯಿಂಟರ್ ಇರ್ತೈತಲ್ಲ ಅದನ್ನು ಮಿಡ್-1 ಮಾಡೋದು. ಅದನ್ನು ನೀವು ಇಲ್ಲಿ ನೋಡ್ತೀರಿ ಆ ಟೆಕ್ನಿಕ್ಕಲ್ಲಿ. ಹಿಂಗೆ ಮಾಡೋದ್ರಿಂದ ಪ್ರತಿ ಸರಿನೂ ನೀವೇನು ಮಾಡಾಕ್ತೀರಿ, ಅದನ್ನು ಅರ್ಧ ತುಂಡು ಮಾಡಿ ಸರ್ಚ್ ಮಾಡಾಕ್ತೀರಿ. ಈ ಥರ ಮಾಡೋದ್ರಿಂದ ಇದರ ಟೈಮ್ ಕಾಂಪ್ಲೆಕ್ಸಿಟಿ ಏನಾಗುತ್ತೆ, log(n) ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ಲೀನಿಯರ್ ಟೈಮ್ ಕಾಂಪ್ಲೆಕ್ಸಿಟಿ. ಇದ್ರೊಳಗೆ ಏನಂದ್ರೆ ನಿಮ್ಮ ಹತ್ರ ಇರುವಂಥ ಎಂಟೈರ್ ಲಿಸ್ಟನ್ನು ಸೀಕ್ವೆನ್ಷಲಿ ಸ್ಕ್ಯಾನ್ ಮಾಡಾಕ್ತೀರಿ. ಫಂಕ್ಷನ್ ಇದು ಏನು ಮಾಡಾಕ್ತೈತೆ ಅಂದ್ರೆ ಫೈಂಡ್ ಫ್ರೆಂಡ್ಸ್ ವಿತ್ ದ ಮ್ಯಾಕ್ಸಿಮಮ್ ಐ ಡಿ ಫ್ರಮ್ ದ ಲಿಸ್ಟ್. ನಾವೇನು ಹುಡುಕಾಕ್ತೀವಿ ಅಂದರೆ ಯಾರ ಫ್ರೆಂಡ್ದು ಐ ಡಿ ಮ್ಯಾಕ್ಸಿಮಮ್ ಐತಿ ಅಂತ ನೋಡಾಕ್ತೀವಿ. ಸೊ ಅವಾಗ ಮ್ಯಾಕ್ಸ್ ಐ ಡಿ ಅಂತ ಒಂದು ವೇರಿಯಬಲ್ ತೊಗೊಂಡು ನೀವು ಎಂಟೈರ್ ಆ ಲಿಸ್ಟ್ದೊಳಗೆ ಅಥವಾ ಅರೇ ಒಳಗೆ ಇರುವಂಥ ಎಲಿಮೆಂಟ್ಸ್ ಒಂದೊಂದು ಸ್ಕ್ಯಾನ್ ಮಾಡ್ಕೊಂಡು ಹೊಂಟೀರಿ. ಅವಾಗ ಈ ಥರ ಸ್ಕ್ಯಾನ್ ಮಾಡಿದಾಗ ನೀವು ಎಂಟೈರ್ ಎಲಿಮೆಂಟ್ಸ್ ಬಿಗಿನಿಂಗಿಂದ ಎಂಡ್ ಒಳಗೆ ಮಾಡ್ತೀರಿ. ಸೊ ಇದಕ್ಕೇನಂತಾರೆ ಲೀನಿಯರ್ ಟೈಮ್ ಕಾಂಪ್ಲೆಕ್ಸಿಟಿ ಅಥವಾ O(n) ಅಂತಾರೆ, ಬಿಕಾಸ್ ನೀವು n ಟೈಮ್ ಪ್ರಾಸೆಸ್ ಮಾಡಾಕ್ತೀರಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಇದಕ್ಕೆ ಲೀನಿಯರ್ ಅರ್ಥಮೆಟಿಕ್ ಟೈಮ್ ಕಾಂಪ್ಲೆಕ್ಸಿಟಿ ಅಂತಾರೆ, ವಿಚ್ ಇಸ್ n(log(n). ಇಲ್ಲಿ ನೀವು ಜನರಲಿ ಏನು ಮಾಡಾಕ್ತೀರಿ, ಕೊಟ್ಟಿರುವಂಥ ಫ್ರೆಂಡ್ಸ್ ಲಿಸ್ಟನ್ನು ಸಾರ್ಟ್ ಮಾಡಾಕ್ತೀರಿ. ಸೊ ಮೋಸ್ಟ್ ಆಫ್ ದ ಲೈಬ್ರರೀಸ್ ಒಳಗೆ ಸಾರ್ಟಿಂಗ್ ಅಲ್ಗೋರಿದಮ್ ಇರುತ್ತಲ್ಲ, ಇಟ್ ಯೂಸಸ್ n(log(n) ಟೈಮ್ ಕಾಂಪ್ಲೆಕ್ಸಿಟಿ. ನೆಕ್ಸ್ಟ್ ಎಕ್ಸಾಂಪಲ್ ಕ್ವಾಡ್ರಾಟಿಕ್ ಟೈಮ್ ಕಾಂಪ್ಲೆಕ್ಸಿಟಿಗೆ 2 ಲಿಸ್ಟ್ ಇರುತ್ತೆ, ಅದರೊಳಗೆ ನೀವು ಕಾಮನ್ ಫ್ರೆಂಡ್ಸ್ ಕಂಡು ಹಿಡಿಯಾಕ್ತೀರಿ. ಇದಕ್ಕೇನಂದ್ರೆ O(n)² ಟೈಮ್ ಕಾಂಪ್ಲೆಕ್ಸಿಟಿ. ನಿಮ್ಮ ಹತ್ರ 2 ಲಿಸ್ಟ್ ಇರೋದ್ರಿಂದ ಒಂದೊಂದು ಎಲಿಮೆಂಟ್ ಒಂದು ಲಿಸ್ಟಿಂದ ತೊಗೊಂಡು ಇನ್ನೊಂದು ಎಲಿಮೆಂಟ್ದೊಳಗೆ ಹುಡುಕಬೇಕು. ಸೊ ಅವಾಗ ಏನಾಗುತ್ತೆ, ಪ್ಯಾಟರ್ನ್ ಹೆಂಗಿರುತ್ತೆ ಅಂದರೆ ಒಂದು ಫಾರ್ ಲೂಪ್ ಒಳಗೆ ನಿಮಗೆ ಇನ್ನೊಂದು ಫಾರ್ ಲೂಪ್ ಬರುತ್ತೆ. ಈ ಥರ ಬಂದಾಗ ನಿಮ್ಮದು ಟೈಮ್ ಕಾಂಪ್ಲೆಕ್ಸಿಟಿ ಏನಾಗುತ್ತೆ, O(n)² ಆಗುತ್ತೆ. ಕ್ಯೂಬಿಕ್ ಟೈಮ್ ಕಾಂಪ್ಲೆಕ್ಸಿಟಿ, ಅವಾಗ ನಿಮ್ಮ ಹತ್ರ 3 ಫ್ರೆಂಡ್ಸ್ ಲಿಸ್ಟ್ ಅದಾವೆ. 3 ಫ್ರೆಂಡ್ಸ್ ಲಿಸ್ಟ್ ಒಳಗೆ ಕಾಮನ್ ಫ್ರೆಂಡ್ಸ್ ಯಾರಂತ ಹುಡುಕಾಕ್ತೀರಿ. ಅವಾಗ ಏನಾಗುತ್ತೆ, 3 ಫಾರ್ ಲೂಪ್ ಬರ್ತಾವೆ, ಆದರೆ ಒಂದರೊಳಗೆ ಒಂದು ಈ ಥರ. ಇಲ್ಲಿ ಅಬ್ಸರ್ವ್ ಮಾಡಿರಿ, ಅದು ಒಂದ್ರ ಕೆಳಗೆ ಒಂದಲ್ಲ, ಒಂದ್ರ ಒಳಗೆ ಒಂದಿರ್ತೈತಿ. ಸಿಮಿಲರ್ಲಿ ಮ್ಯಾಲ್ ಸಹಿತ ಒಂದ್ರ ಒಳಗೆ ಒಂದಿರುತ್ತೆ. 2 ಫಾರ್ ಲೂಪ್ ಒಂದರೊಳಗೆ ಒಂದಿದ್ದಾಗ ಏನಾಗ್ತಿದೆ, O(n)² ಆಗುತ್ತೆ ಟೈಮ್ ಕಾಂಪ್ಲೆಕ್ಸಿಟಿ. ಈ ಥರ 3 ಇತ್ತಂದ್ರೆ ಕ್ಯೂಬಿಕ್ ಟೈಮ್ ಕಾಂಪ್ಲೆಕ್ಸಿಟಿ ಅಂತಾರೆ, O(n)⁻3. ನೆಕ್ಸ್ಟ್ ಎಕ್ಸಾಂಪಲ್ ಒಳಗೆ ಎಕ್ಸ್ಪೋನೆನ್ಷಿಯಲ್ ಟೈಮ್ ಕಾಂಪ್ಲೆಕ್ಸಿಟಿ. ಇಲ್ಲಿ ಏನಂದ್ರೆ O(2n) ಟೈಮ್ ಕಾಂಪ್ಲೆಕ್ಸಿಟಿ ಆಗುತ್ತೆ. ಇದಕ್ಕೆ ಎಕ್ಸಾಂಪಲ್ ಏನಂದ್ರೆ ಜನರೇಟ್ ಸಬ್ಸೆಟ್ ಆಫ್ ದ ಫ್ರೆಂಡ್ಸ್. ನಿಮ್ಮ ಹತ್ರ ಒಂದು ಲಿಸ್ಟ್ ಐತಿ, ಅದಕ್ಕೆ ಸಬ್ಸೆಟ್ ಮಾಡಬೇಕು ನೀವು. ಸಬ್ಸೆಟ್ ಅಂದರೆ 2 ಇರ್ಬೋದು ಅಥವಾ n-1 ಎಲಿಮೆಂಟ್ಸ್ ಇರ್ಬೋದು. ಬಟ್ ಅದನ್ನು ನೀವು ಪ್ರತಿಯೊಂದು ಹಂತದೊಳಗೂ ಅಷ್ಟೊಂದು ಕಾಂಬಿನೇಷನ್ಸ್ ಜನ್ರೇಟ್ ಮಾಡಾಕ್ತೀರಿ. ಸೊ ಈ ಫಂಕ್ಷನ್ ಒಳಗೆ ನಾವು ಫಾರ್ ಲೂಪ್ ಒಂದೇ ಇದ್ರೂ ಸಹಿತ ಏನು ಮಾಡಾಕ್ತೀವಿ ಅಂದರೆ ಇದೇನು ಫಂಕ್ಷನ್ ಐತಲ್ಲ ಜನರೇಟ್ ಸಬ್ಸೆಟ್ ಅಂತ, ಈ ಫಂಕ್ಷನನ್ನು ನಾವು ರಿಕರ್ಸಿವ್ ಆಗಿ ಕಾಲ್ ಮಾಡಾಕ್ತೀವಿ. ರಿಕರ್ಸಿವ್ ಆಗಿ ಕಾಲ್ ಮಾಡಿ ಪ್ರತಿಯೊಂದು ಹಂತದೊಳಗೆ ನಾವು ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊತ ಅದ್ರದ್ದು ಆಲ್ ಪಾಸಿಬಲ್ ಕಾಂಬಿನೇಷನ್ಸ್ ಜನ್ರೇಟ್ ಮಾಡಾಕ್ತೀವಿ. ಸೊ ಇದಕ್ಕೆ ಏನಂತಾರೆ ಅಂದರೆ 2n ಅಥವಾ ಎಕ್ಸ್ಪೋನೆನ್ಷಿಯಲ್ ಟೈಮ್ ಕಾಂಪ್ಲೆಕ್ಸಿಟಿ ಅಂತಾರೆ. ಆಮೇಲೆ ಲಾಸ್ಟ್ ಎಕ್ಸಾಂಪಲು ಸಿಟ್ಟಿಂಗ್ ಅರೇಂಜ್ಮೆಂಟ್. ಇದ್ರೊಳಗೆ ನಾಟ್ ಜಸ್ಟ್ ದ ಕಲೆಕ್ಷನ್, ಇವನ್ ದ ಆರ್ಡರ್ ಬೇರೆ ಆದರೂ ಸಹಿತ ಅದರದ್ದು ಕಾಂಬಿನೇಷನ್ಸ್ ಜಾಸ್ತಿ ಆಗ್ತಾವೆ. ಸೊ ಇದ್ರೊಳಗೂ ಆಲ್ ಪಾಸಿಬಲ್ ಸಿಟ್ಟಿಂಗ್ ಕಾಂಬಿನೇಷನ್ಸ್ ಇನ್ಕ್ಲೂಡಿಂಗ್ ಚೇಂಜಿಂಗ್ ದ ಆರ್ಡರ್, ಅದರ ಸಂಬಂಧ ಇಲ್ಲಿ ಏನಾಗ್ತೈತಿ, ಇದ್ರ ಟೈಮ್ ಕಾಂಪ್ಲೆಕ್ಸಿಟಿ n⁴ ಆಗುತ್ತೆ. ಸೊ ಈ ಕೋಡನ್ನು ನೀವು ರನ್ ಮಾಡಿ ನೋಡಿದ್ರೆ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಯಾವ ಥರ ಟೈಮ್ ತೊಗೊಳ್ತೈತಿ, ಎಷ್ಟು ಟೈಮ್ ತೊಗೊಳ್ತೈತಿ. ನಾವು ಈ ಕೋಡ್ ಫೈಲನ್ನು ಇದ್ರದ್ದು ಲಿಂಕ್ ನಿಮ್ಗೆ ಕಳಿಸ್ತೇವೆ. ಟೈಮ್ ಕಾಂಪ್ಲೆಕ್ಸಿಟಿ ಅಂದ್ರೆ ನೀವು ಭಾಳ ಭಯ ಪಡುವಂಥ ಅವಶ್ಯಕತೆ ಇಲ್ಲ, ಸಿಂಪಲ್ ಐತಿ.
ನೀವು ಈ ಥರ ಒಂದು ಸ್ವಲ್ಪ ಉದಾಹರಣೆಗಳು ನೋಡ್ಕೊಂಡ್ರಿ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಐ ಹೋಪ್ ನಿಮಗಿದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳಕ್ಕೆ. ನಮಗೆ ಕಮೆಂಟ್ಸ್ ಒಳಗೆ ತಿಳಿಸ್ರಿ ನಿಮಗೇನು ಅರ್ಥ ಆಯಿತು, ಏನು ಅರ್ಥ ಆಗಲಿಲ್ಲ, ಅಥವಾ ಇನ್ನೂ ಏನಾದರೂ ಡೌಟ್ಸ್ ಇತ್ತಂದ್ರೆ. ಯಾರಿಗಿದು ಫೈಲ್ಸ್ ಪಿ ಪಿ ಟಿ ಅಥವಾ ಕೋಡ್ ಬೇಕಲ್ಲ, ಕಮೆಂಟ್ಸ್ದೊಳಗೆ ಪ್ಲೀಸ್ ಸೆಂಡ್ ಮೀ ದ ಡೀಟೇಲ್ಸ್ ಅಂತ ಹಾಕ್ರಿ. ನಾವು ನಿಮ್ಗೆ DM ಮಾಡ್ತೀವಿ ಅಥವಾ ನಾನು ನಿಮ್ಗೆ ಕಳಿಸ್ತೀವಿ. ಥ್ಯಾಂಕ್ ಯು.